ಮೈಸೂರು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ಓಕೆ, ಈಗೊಂದು ಗೌಪ್ಯ ಸಭೆ ಆಯಿತು ಅಲ್ವಾ, ಅಸಮಾಧಾನಿತರ ಸಭೆ, ಹಿರಿಯ ನಾಯಕರ ಸಭೆ. ಅದರಲ್ಲಿ ಸಚಿವಾಕಾಂಕ್ಷಿ ಇದ್ದವರು ಮತ್ತು ಸಚಿವರಾಗಿ ಮತ್ತೆ ಸಚಿವಾಕಾಂಕ್ಷಿಗಳಾದವರು ಕೂಡ ಇದ್ದಾರೆ. ಈಗೇನು ಅಲ್ಲೋಲ ಕಲ್ಲೋಲ, ಈಗ ಯಾವ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ, ಏನಿದು ಹಕ್ಕಿಕತ್ತು? ಲೆಟ್ಸ್ ಲುಕ್ ಇಂಟು ಇಟ್. ಮೈಸೂರು ರಾಜ್ಯ ರಾಜಕಾರಣದಲ್ಲಿ, ಇದು ಮೈಸೂರು ರಾಜ್ಯ ಮುಂಚೆ, ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಭಾಗದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿಯ ಪ್ರಬಲ ನಾಯಕ ಜೆಡಿಎಸ್ಗೆ ಹೋಗ್ತಾರಾ ಅನ್ನೋದು ಸುದ್ದಿ. ಆ ನಾಯಕ ಪ್ರಬಲನಾಗಿದ್ರು ಪಕ್ಷದಲ್ಲಿ ಮಾತ್ರ ಸೈಡ್ ಲೈನ್ ಆಗಿದ್ದಾರೆ. ಅವರಿಗೆ ಏನ್ ಡೆಡ್ ಲೈನ್ ಕೊಡ್ತಿದ್ದಾರೆ ನೋಡೋಣ. ಬಿಜೆಪಿಲಿ ಟಿಕೆಟ್ ಸಿಗ್ತಾ ಇಲ್ಲ, ಪಕ್ಷಾಂತರ ಫಿಕ್ಸ್ ಆಗುತ್ತಾ? ದಳಪತಿಗಳ ಜೊತೆ ಕಾಣಿಸಿಕೊಂಡಿದ್ದಾರೆ ಬಿಜೆಪಿಯ ಆ ನಾಯಕ. ಬಿಜೆಪಿ ತೊರೆದು ಜೆಡಿಎಸ್ಗೆ ಹೋಗ್ತಾರ ಆ ನಾಯಕ, ಆ ಲೀಡರ್, ಆ ಕಮಲ ನಾಯಕ, ಬಿಜೆಪಿ ಲೀಡರ್. ಯಾರು ಆ ನಾಯಕ? ಯಾವ ಕ್ಷೇತ್ರ ಆತನ ಟಾರ್ಗೆಟ್? ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ 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 ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಐ ರಿಪೀಟ್, ಬಿಗ್ ಎಕ್ಸ್ಕ್ಲೂಸಿವ್. ಮೈಸೂರು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಹಂಗಾಮ ಎಲ್ಲ ಸೃಷ್ಟಿ ಆಗ್ತಾ ಇದೆ. ಈಗ ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಹಂಗಾಮ ಅನ್ನೋದು ಫಿಕ್ಸ್ ಆಗಿದೆ. ಅದರಲ್ಲೂ ಮೈಸೂರಿನಲ್ಲಿ ಏನಪ್ಪಾ ಅಂತ ಸುದ್ದಿ? ಬಿಜೆಪಿಯ ಆ ನಾಯಕ ಯಾರು? ಪ್ರಬಲ ನಾಯಕ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಬಹಳಷ್ಟು ಸುದ್ದಿಯಲ್ಲಿರುವಂತಹ, ಸದ್ದು ಮಾಡುವಂತಹ, ಚರ್ಚೆಗೆ ಗ್ರಾಸವಾಗುವಂತಹ, ಖ್ಯಾತಿಗೆ, ಅಪಖ್ಯಾತಿಗೆ, ಕುಖ್ಯಾತಿಗೆ, ವಾಗ್ವಾದಕ್ಕೆ, ವಾಗ್ಬಾಣಕ್ಕೆ, ಎಸ್, he is none other than ಪ್ರತಾಪ್ ಸಿಂಹ. ಜೆಡಿಎಸ್ ನತ್ತ ವಾಲಿದ್ರ ಅನ್ನುವ ಅನುಮಾನ ಈಗ ರಾಜ್ಯ ರಾಜಕಾರಣಕ್ಕೆ ಮರಳಲು ಪ್ರತಾಪ್ ಸಿಂಹ ಶತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರದ ಮೇಲೆ ಪ್ರತಾಪ್ ಸಿಂಹ ಕಣ್ಣು. 2 ವರ್ಷಗಳಿಂದ ಚಾಮರಾಜದಲ್ಲಿ ಪ್ರತಾಪ್ ಸಿಂಹ ಓಡಾಟ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಚಾಮರಾಜ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ. ಪ್ರತಾಪ್ ಸಿಂಹ ಅವರಿಗೆ ಚಾಮರಾಜ ಬಿಜೆಪಿ ಟಿಕೆಟ್ ಡೌಟು, ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಡೌಟು. ಹೀಗಾಗಿ ಜೆಡಿಎಸ್ ನತ್ತ ಮುಖ ಮಾಡಿದ್ರ ಶ್ರೀಯುತ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ನಡೆಯಿಂದ ಹುಟ್ಟಿಕೊಂಡಿದೆ ಈ ಒಂದು ಅನುಮಾನ. ಅಷ್ಟಕ್ಕೂ ಇತ್ತೀಚೆಗೆ ಪ್ರತಾಪ್ ಸಿಂಹ ಚಟುವಟಿಕೆ ಹೇಗಿದೆ, ಎಸ್, ಅದ್ರ ಬಗ್ಗೆ ಕೂಡ ನಾವು ಗಮನಿಸೋಣ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ 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 ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಪ್ರತಾಪ್ ಸಿಂಹ, ಹೌದು, ಅವರಂದ ತಕ್ಷಣ ಒಬ್ಬ ಪ್ರಖರ ವಾಗ್ಮಿ, ಪತ್ರಕರ್ತರು, ಜೊತೆಗೆ ಸಂಸದರಾದಂಥವರು, ಜೊತೆಗೆ ಸಂಸದ ಸ್ಥಾನದ ಒಂದು ಆಕಾಂಕ್ಷಿಯಾಗಿದ್ದರೂ ಕೂಡ ಅವರು ಅಭ್ಯರ್ಥಿ ಆಗಲಿಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ಬಾರಿ ಆಗಲಿಲ್ಲ. ಒಡೆಯರ್ ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ತು. ತದನಂತರದಲ್ಲಿ ಪಕ್ಷದ ಒಳಗೆ ಬಹಳಷ್ಟು ಬೇಗುದಿ ಕೂಡ ಶುರುವಾಗಿರೋದು ಸುಳ್ಳಲ್ಲ. ಅಸಮಾಧಾನ ಏನೇ ಇದ್ರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅವರು ದೇಶದ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ, ಮೋದಿಯವರ ಪರವಾಗಿ ಇರುವಂಥ ನಾಯಕ ಅನ್ನೋದು ಅವರ ಮಾತುಗಳಲ್ಲಿ ವ್ಯಕ್ತವಾಗುವಂಥ ಒಂದು ವಿಚಾರ. ಅಷ್ಟೇ ಅಲ್ಲ, ಯಾವುದೇ ಸುದ್ದಿ ಆದರೂ ಕೂಡ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುವ, ವಾಗ್ವಾದವನ್ನು ಮಾಡುವಂಥ ಪ್ರಖರ ವಾಗ್ಮಿ. ಒಂದಿಷ್ಟು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದರ ಜೊತೆಗೆ ತಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮುಲಾಜಿಲ್ಲದೆ ಜನರ ಗಮನಕ್ಕೆ ತರ್ತೀನಿ ಅನ್ನುವ ಒಂದು ದಿಟ್ಟತನ ತೋರಿಸುವಂಥ ನಾಯಕ ಕೂಡ ಹೌದು ಪ್ರತಾಪ್ ಸಿಂಹ. ಆದರೆ ಈಗ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಚೆನ್ನಾಗಿ ಗುರುತಿಸಿಕೊಂಡಂಥ ಈ ನಾಯಕನಿಗೆ ಸದ್ಯಕ್ಕೆ ಅಲ್ಲಿ ಅವಕಾಶ ಆಗ್ತಾ ಇಲ್ಲ. ತನ್ನ ಇಚ್ಛೆಯಂತೆ, ತನ್ನ ಆಕಾಂಕ್ಷೆಯಂತೆ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಭಾರತೀಯ ಜನತಾ ಪಕ್ಷದಲ್ಲಿ, ಕಮಲ ಪಾಳೆಯದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬದಲಾವಣೆ ಏನಾದರೂ ನಡೀತಾ ಇದೆಯಾ ಅನ್ನುವ ಒಂದು ಗುಮಾನಿ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಜಾಸ್ತಿ ಕಾಣಿಸ್ಕೊಂಡ ತಕ್ಷಣ ಹಿಂಗೆ ಹೇಳ್ತಿದ್ದೇವಾ? ಅಲ್ಲ, ಇರಬಹುದು, ಅವರು ಪಕ್ಷಕ್ಕೆ ಹೋಗ್ಬಹುದು, ಬಿಡಬಹುದು. ಆದರೆ ಆ ಸನ್ನಿವೇಶವನ್ನ, ಆ ನಿರ್ಮಾಣವಾಗಿರುವಂತಹ ಸಂದರ್ಭವನ್ನ ನಾವು ಅಲ್ಲಗಳೆಯುವಂತಿಲ್ಲ ಅಂತ ಹೇಳ್ತಾ ಇದೆ ಸದ್ಯದ ಸುದ್ದಿ. ಎಸ್, ಲೆಟ್ಸ್ ಗೋ ಫಾರ್ ಇಟ್. ಎಚ್ ಡಿ ಕುಮಾರಸ್ವಾಮಿ ಪತ್ನಿಗೆ ಪ್ರತಾಪ್ ಸಿಂಹ ಸ್ವಾಗತ. ಓ, ವೆರಿ ಇಂಟ್ರೆಸ್ಟಿಂಗ್. ವಾಟ್ ಇಸ್ ದ ನ್ಯೂಸ್? ಎಚ್ ಡಿ ಕುಮಾರಸ್ವಾಮಿ ಪತ್ನಿಗೆ ಪ್ರತಾಪ್ ಸಿಂಹ ಸ್ವಾಗತ. ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದ ಅನಿತಾ ಕುಮಾರಸ್ವಾಮಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಪ್ರತಾಪ್ ಸಿಂಹ.
ಅವ್ರು ಹೇಳ್ಬೋದು ಏನ್ರಿ ನಾನು ವೆಲ್ಕಮ್ ಮಾಡಿದ್ರು ಈ ರೀತಿ ಸುದ್ದಿ ಆಗುತ್ತಾ ಅಂತ ಅಂದ್ಕೊಳ್ಬೋದು. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ದಿಸ್ ಇಸ್ ದ ನ್ಯೂಸ್ ಅಪ್ಡೇಟ್ ಫ್ರಮ್ ಯುವರ್ ಸೈಡ್. ಕುಮಾರಸ್ವಾಮಿ ಮತ್ತು JDS ನಾಯಕರ ಜೊತೆ ಉಪಾಹಾರ ಸೇವಿಸಿದ್ದಾರೆ. ಸಾರಾ ಮಹೇಶ್ ಅವರನ್ನ ಹೊಗಳಿ ಅವರ ಹುಟ್ಟುಹಬ್ಬಕ್ಕೆ ಸಿಂಹ ವಿಶ್ ಕೂಡ ಮಾಡಿದ್ದಾರೆ. ನೋಡ್ರಿ, ನೀವು ಹೋಗ್ತಿರೋ ಬಿಡ್ತಿರೋ, ಆದರೆ ಇಂತಹ ಒಂದಿಷ್ಟು ಮಾತುಕತೆಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ದಳಪತಿಗಳ ಜೊತೆಗಿನ ಫೋಟೋ ಕೂಡ ಶೇರ್ ಆಗಿದೆ. JDS ನಿಂದಲೇ ಸ್ಪರ್ಧಿಸಿ ಅಂತ ಸಿಂಹ ಫ್ಯಾನ್ಸ್ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ಈ ನಡವಳಿಕೆಯಿಂದ ಪಕ್ಷಾಂತರದ ಗುಮ್ಮ ಈಗ ಘಮ್ ಅಂತಿದೆ. 2028ರ ಚುನಾವಣೆ ಸನಿಹದಲ್ಲಿ JDSಗೆ ಏನಾದರೂ ಜಂಪ್ ಆಗ್ಬಿಡ್ತಾರ? ರಾಜ್ಯ ರಾಜಕಾರಣದಲ್ಲಿ ಏನನ್ನೂ ಕೂಡ ಅಲ್ಲಿಗೆಳೆಯೋ ಹಾಗಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಮೈಸೂರು ರಾಜಕಾರಣದ ಪಡಸಾಲೆಯಲ್ಲಿ ಇದೀಗ ಬಿಗ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪತ್ನಿಗೆ ಪ್ರತಾಪ್ ಸಿಂಹ ಅವರು ಅಲ್ಲಿ ವೆಲ್ಕಮ್ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು ಅನಿತಾ ಕುಮಾರಸ್ವಾಮಿ ಅವರು. ಆ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ರು. ಅಷ್ಟೇ ಅಲ್ಲ, JDS ಮತ್ತು BJP ಈಗ ಮೈತ್ರಿ ಪಕ್ಷಗಳು. ಹಾಗಾಗಿ ನಾವು ದೋಸ್ತಿಯಲ್ಲಿದ್ದೀವ್ರಿ, ನಮ್ಮ ದೋಸ್ತಿ ಪಕ್ಷ, ನಾವು ಅಷ್ಟು ಮಾಡಲ್ವಾ? ನಾವು ಎದುರಾಳಿಗಳ ಪಕ್ಷದವ್ರ ಜೊತೆಗೆ ಚೆನ್ನಾಗಿರ್ತೀವಿ, ಇಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ಅನ್ನುವ ಹೇಳಿಕೆ ಕೂಡ ಬರಬಹುದು, ಬರ್ದೇನೂ ಇರಬಹುದು. ಆದರೆ ಈಗ ಸದ್ಯದ ಗುಮಾನಿ, ಸದ್ಯದ ಅನುಮಾನ ಯಾವ ಹವಾಮಾನವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ಅದು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ ಸದ್ಯದ ಒಂದಿಷ್ಟು ಅವರ ನಡವಳಿಕೆಗಳು ಮತ್ತು ಸನ್ನಿವೇಶಗಳು ಅನ್ನೋದು ಸುಳ್ಳಲ್ಲ. JDS ನಿಂದಲೇ ಸ್ಪರ್ಧೆ ಮಾಡಿ ಅಂತ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು, ಬೆಂಬಲಿಗರು, ಅವರ ಪರವಾಗಿ ಇರುವಂಥ ಅನೇಕ ಕಾರ್ಯಕರ್ತರು ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೂಡ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ದ ನ್ಯೂಸ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಸಂದೀಪ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಮೈಸೂರು ವೆರಿ ಇಂಟ್ರೆಸ್ಟಿಂಗ್, ಇಸ್ ಇಟ್ ಸೊ? ಪ್ರತಾಪ್ ಸಿಂಹ ಅವರು ನಿಜಕ್ಕೂ ಕೂಡ JDSಗೆ ಜಂಪ್ ಆಗುವ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಸ್ಟ್ರಾಟಜಿನ, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಏನಾದರೂ ಪಾಠ ಕಲಿಸುವ ಉಮೇದಿಯಲ್ಲಿದ್ದಾರಾ? ವಾಟ್ ಇಸ್ ದ ಅಪ್ಡೇಟ್? ಮೈಸೂರಿನ ಚಾಮರಾಜ ಕ್ಷೇತ್ರ ದಿನಕ್ಕೊಂದು ರಾಜಕೀಯ ಚಿತ್ರಣವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಚಾಮರಾಜ ಕ್ಷೇತ್ರದ BJP ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿರ್ತಕ್ಕಂಥದ್ದು. ಮಾಜಿ ಶಾಸಕ ಎಲ್ ನಾಗೇಂದ್ರ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ BJP ಟಿಕೆಟ್ಗೆ ಭಾರಿ ಪೈಪೋಟಿ ಇರುವಂತಹದ್ದು. ಅಲ್ಲದೆ ಇವರಿಬ್ಬರನ್ನ ಹೊರತುಪಡಿಸಿ ಭಾರಿ ಆಕಾಂಕ್ಷಿಗಳೇ ಕೂಡ BJP ಟಿಕೆಟ್ಗಾಗಿ ಇರುವಂಥ ಕಾರಣಕ್ಕಾಗಿ BJP ಟಿಕೆಟ್ ಪ್ರತಾಪ್ ಸಿಂಹರವ್ರಿಗೆ ಸಿಗೋದು ಬಹುತೇಕ ಡೌಟ್ ಎನಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗ JDSನತ್ತ ವಾಲಿದ್ರ ಪ್ರತಾಪ್ ಸಿಂಹ ಅನ್ನುವಂತಹ ಕುತೂಹಲಗಳು ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ JDSನ ನಾಯಕರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಅವರು ಅವರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಪುಷ್ಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಕೊನೆಯ ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅವ್ರನ್ನ ಭೇಟಿಯನ್ನು ಮಾಡಿ ಅನ್ನೋದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಪ್ರತಾಪ್ ಸಿಂಹ ಅವರು ನಡೆಸಿದ್ದಾರೆ. ಅಲ್ಲದೆ ಅವರು ಮೈಸೂರಿಂದ ತೆರಳುವವರೆಗೂ ಕೂಡ ಅವರ ಜೊತೆಯಾಗಿ ಒಡನಾಟದಲ್ಲಿ ಇದ್ಕೊಂಡಿದ್ರು. ಅಲ್ಲದೆ ಕುಮಾರಸ್ವಾಮಿ ಅವರು ಭೇಟಿ ನೀಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಜೊತೆಯೇ ಇದ್ದು JDS ನಾಯಕರುಗಳ ಜೊತೆ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ನಿನ್ನೆ ಅಷ್ಟೇ JDSನ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರ ಹುಟ್ಟುಹಬ್ಬಕ್ಕೂ ಕೂಡ ಅವರನ್ನ ಹೊಗಳಿ ವಿಡಿಯೋ ಸಂದೇಶವನ್ನು ಕೂಡ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ನಡೆಗಳನ್ನು ಗಮನಿಸ್ತಾ ಹೋದರೆ BJP ಟಿಕೆಟ್ ಚಾಮರಾಜ ಕ್ಷೇತ್ರಕ್ಕೆ ಸಿಗೋದು ಬಹುತೇಕ ಡೌಟ್ ಎನಿಸಿದಂಥ ಹಿನ್ನೆಲೆಯಲ್ಲಿ JDS ಟಿಕೆಟ್ಗಾಗಿ ತಂತ್ರಗಾರಿಕೆಯನ್ನು ಪ್ರತಾಪ್ ಸಿಂಹರವರು ರೂಪಿಸ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಇದರಿಂದ ಉಟ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಚಾಮರಾಜ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಸ್ಪರ್ಧೆಯನ್ನು ಮಾಡಿದ್ರೆ ಗೆಲುವು ಯಾವ ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಚಾಮರಾಜ ಕ್ಷೇತ್ರದಲ್ಲಿ JDSಗೆ ಬಹಳ ಪ್ರಬಲವಾದಂತಹ ಬೇಸ್ ಇದೆ ಅಂತಲೇ ಹೇಳ್ಬೋದು. ಚಾಮರಾಜ ಕ್ಷೇತ್ರದಲ್ಲಿ ಇರತಕ್ಕಂತಹ ಕಾರ್ಪೊರೇಟ್ ವಾರ್ಡ್ಗಳ ಪೈಕಿ ಅತಿ ಹೆಚ್ಚು ಕಾರ್ಪೊರೇಟ್ಗಳನ್ನು ಹೊಂದಿರತಕ್ಕಂಥ ಪಕ್ಷ ಅಂತ ಹೇಳಿದ್ರೆ JDS ಪಕ್ಷ. ಈ ಕಾರಣಕ್ಕಾಗಿಯೇ ಅಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥ ನಾಯಕರುಗಳು ಯಾರು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಚಾಮರಾಜ ಕ್ಷೇತ್ರದಲ್ಲಿ JDS ತನ್ನ MLA ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಪ್ರತಾಪ್ ಸಿಂಹರವರಂಥ ಪ್ರಬಲ ಕ್ಯಾಂಡಿಡೇಟ್ ಏನಾದರೂ JDSನಿಂದ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಾದರೆ ಬಹಳ ದೊಡ್ಡ ಮಟ್ಟದ ಪ್ರಬಲ ಪೈಪೋಟಿ ಈ ಒಂದು ಕ್ಷೇತ್ರದಲ್ಲಿ ಉಂಟಾಗುತ್ತೆ ಅನ್ಬೋದು. ಈ ಎಲ್ಲ ಕಾರಣಗಳಿಂದಾಗಲಿಯೇ ಪ್ರತಾಪ್ ಸಿಂಹರವರು JDS ಟಿಕೆಟನ್ನು ಪಡೆದುಕೊಳ್ಳಿಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರಾ, ಅಥವಾ JDSನ ನಾಯಕರುಗಳ ಜೊತೆ ಒಡನಾಟದಲ್ಲಿದ್ದಾರಾ ಅನ್ನುವಂಥ ಕುತೂಹಲಗಳು ಕೂಡ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಗಾಟ್ ಇಟ್, ಥ್ಯಾಂಕ್ ಯು ಸಂದೀಪ್. ಓಕೆ, ದಿಸ್ ಇಸ್ ದ ನ್ಯೂಸ್. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅನ್ನುವ ಒಂದು
ಸ್ಟೇಜ್ ಮೇಲೆ ಈ ರಾಜಕಾರಣ ಅನ್ನುವ ಮನರಂಜನೆ ಕಮ್ಮಿಯಾಗಿ ಮನೋವಿಕಾಸದೆಡೆಗೆ ನಮ್ಮೆಲ್ಲ ನಾಯಕರು ಯೋಚನೆ ಮಾಡಲಿ, ನಮ್ಮ ನಾಗರಿಕರು, ಪ್ರಜೆಗಳು, ಮತದಾರರು ಒಂದಿಷ್ಟು ಪ್ರಜ್ಞಾವಂತಿಕೆಯಿಂದ ಚಿಂತನೆ ಮಾಡಲಿ ಅನ್ನುವ ಆಶಯದೊಂದಿಗೆ ಈ ಹೊತ್ತಿನ